ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಂತೆ ಡಿಸಿಎಂ ಕ್ಯಾಂಪ್ನಲ್ಲಿ ಸಂಭ್ರಮ ಶುರುವಾಗ್ಬಿಟ್ಟಿದೆ. ಸಿಎಂ ಅವರನ್ನ ಬದಲಾವಣೆ ಮಾಡಬಹುದು ಅಂತ ಶಿವಗಂಗಾ ಅವರು ಹೇಳಿದ್ದಾರೆ. ಶಾಸಕರು ಇವರು ಬಸವರಾಜ್ ಶಿವಗಂಗಾ ಸಂಕ್ರಾಂತಿಗೆ ಪಥ ಬದಲಾವಣೆ ಆಗುತ್ತೆ, ಅಲ್ಲಿ ಸೂರ್ಯನ ಪಥ ಬದಲಾವಣೆ ಆಗುತ್ತೆ, ನಮ್ಮಲ್ಲೂ ಸಹ ಶುರು ಆಗುವಿದೆ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದಾರೆ. 100ಕ್ಕೆ 100ರಷ್ಟು ಸಿಹಿ ಸುದ್ದಿ ಸಿಗುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ದಾವಣಗೆರೆಯಲ್ಲಿ ಡಿಕೆಶಿ ಅವರ ಆಪ್ತ ಬಸವರಾಜ್ ಶಿವಗಂಗಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೈಕಮಾಂಡ್ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯಬೇಕು, ಯಾರು ಸಿಎಂ ಮುಂದುವರಿತಾರೆ ಅಂತ ಹೇಳಿ ಗೊಂದಲ ಬಗೆಹರಿಸಲಿ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಅದಾದಮೇಲೆ ಸುಮಾರು ಸರಿ ಈಗ ದೆಹಲಿ ಪ್ರವಾಸನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಂಡಾಗ ತಾವೆಲ್ಲ ಬಂದು ಕೇಳಿದಿರಿ, ಹೈಕಮಾಂಡ್ ಭೇಟಿಗೆ ಹೋಗ್ತಾಯಿದ್ದೀರಾ, ಮುಖ್ಯಮಂತ್ರಿ ಬದಲಾವಣೆ ಹೋಗ್ತಾ ಇದ್ದೀರಾ ಅಂತ. ನಾವು ಹೇಳಿದ್ವಿ ಅವಾಗ ಕೆಲಸದ ಸರ್ಕಾರದ ಕಾರ್ಯವೈಖರಿ ಬಗ್ಗೆ, ಪಕ್ಷದ ಸಂಘಟನೆ ಬಗ್ಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರಂತೆ. ಆದರೆ ಈ ಬಾರಿ ಮಾನ್ಯ ರಾಹುಲ್ ಗಾಂಧಿಯವರು ಮೊನ್ನೆ ಮೈಸೂರಿಗೆ ಬಂದಾಗ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರಿಗೂ ದೆಹಲಿಗೆ ಬರೋಕ್ಕೆ ಹೇಳಿದ್ದಾರೆ. ಆದ ಕಾರಣ ಇವತ್ತಿಬ್ಬರು ಒಂದೇ ವಿಮಾನದಲ್ಲಿ ದೆಹಲಿ ಪ್ರಯಾಣ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗ ಒಂದು ಸಮಯ ಬರ್ತಾ ಇದೆ ಅನ್ನೋದು ನನ್ನ ಒಂದು ಭಾವನೆ. ಯಾಕಪ್ಪ ಅಂದರೆ ಈಗ 7.5 ವರ್ಷ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಉತ್ತಮವಾದ ಆಡಳಿತ ಕೊಟ್ಟಿದ್ದಾರೆ. ಜೊತೆಗೆ ಅವ್ರದ್ದೊಂದು ಆಸೆ ಇತ್ತು ಅಂತ ಅವರೇನೆಲ್ಲೂ ಹೇಳಿಲ್ಲ. ಹಿಂಬಾಲಕರು ಅಥವಾ ನಮ್ಮಂಥ ಅವರ ಬೆಂಬಲಿಗರು ಹೇಳಿರೋಂಥ ಮಾತು, ದೇವರಾಜ ಅರಸರವರೇನು ನಮ್ಮ ಪಕ್ಷದೇ ಆದಂಥ ದೇವರಾಜ ಅರಸ್ ಸಾಹೇಬ್ರವ್ರು ಮಾಡಿದಂಥ ಆಡಳಿತದ ಅವಧಿಯ ದಿನಗಳಕ್ಕಿಂತ ಒಂದು ದಿನ ಜಾಸ್ತಿ ಮಾಡಬೇಕು ಅನ್ನೋ ಅವ್ರ ಆಶಾಭಾವನೆ ಇದೆ ಅನ್ನೋದನ್ನು ಸಾಮಾನ್ಯವಾಗಿ ಚರ್ಚೆಯಲ್ಲಿ ನಾವು ಕೇಳಿದ್ವಿ, ನೋಡಿದ್ವಿ, ಮಾಧ್ಯಮಗಳಲ್ಲಿ ನೋಡಿದ್ವಿ. ಅದರಂತೆ ಅದನ್ನು ಸಹ ಆಗಿರೋದ್ರಿಂದ ಪೂರಕವಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಹೈಕಮಾಂಡ್ ಕರೆದಿರೋದ್ರಿಂದ ಇದಕ್ಕೆ ಪೂರಕವಾಗಿ ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರೂ ಕರೆದು ದೆಹಲಿಯಲ್ಲಿ ಮಾತಾಡಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದಂಥ ಒಂದು ಸಂದರ್ಭಗಳು ನಾವೆಲ್ಲ ನೋಡಿದ್ರೆ ಆ ಮೂಲಕ ಇದು ಎಲ್ಲೋ ಒಂದು ಕಡೆ ಆ ಸಮಸ್ಯೆ ಬಗೆಹರಿಸೋಕ್ಕಿರ್ಬೋದು, ಅಥವಾ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡೋಕ್ಕಿರ್ಬೋದು, ಅಥವಾ ನಾವೇನು ಮಾಧ್ಯಮಗಳಲ್ಲಿ ಗೊಂದಲ ಆಗ್ತಾಯಿದೆ ಬಗೆಹರಿಸ್ರಿ ಅಂತ ಭಾಳಷ್ಟು ಶಾಸಕರು ಮನವಿ ಮಾಡಿದ್ವಿ ಹೈಕಮಾಂಡ್ಗೆ. ಯಾರೂ ಸಹ ಮುಖ್ಯಮಂತ್ರಿ ವಿಷಯವಾಗಿ ಪಕ್ಷದ ವಿಷಯವಾಗಲಿ ಮಾತಾಡಬಾರ್ದು. ಯಾಕೆಂದರೆ 2 ವರ್ಷ ಚುನಾವಣೆಯಲ್ಲಿ ಆಗಿ ಮುಗಿದೋಗಿದೆ, ಇನ್ನು 2 ವರ್ಷ ಆಡ್ಕೊಂತ ಬರ್ತದೆ, ಚುನಾವಣೆ ಬರ್ತದೆ. ನಮಗೆ ಪಕ್ಷ ಮುಖ್ಯ. ಯಾವುದರಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಇರಬೇಕು ಅನ್ನೋದು ನಮ್ಮನ್ನೆಲ್ಲ ಬೈಕೆ ಇರೋದು, ಕಾರ್ಯಕರ್ತರು, ಪಕ್ಷದ ಮುಖಂಡರು. ಆ ನಿಟ್ಟಿನಲ್ಲಿ ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತೀನಿ, ಇಬ್ಬರೂ ಕರೆಸ್ಕೊಂಡಿದ್ದು ಉತ್ತಮ ಬೆಳವಣಿಗೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬ್ ಮುಂದುವರಿಸ್ತೀರಾ ಅದನ್ನೇ ಘೋಷಣೆ ಮಾಡಿ, ಇಲ್ಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀರಾ ಅಥವಾ ಇನ್ನೊಬ್ಬರನ್ನ ಯಾರನ್ನಾರು ಮಾಡ್ತಿರೋ, ಏನು ಮಾಡ್ತಿರೋ ಅದನ್ನು ದಯಮಾಡಿ ಬಗೆಹರಿಸಿ ಕಳಿಸಿದ್ರೆ ಪಕ್ಷದಲ್ಲಿ ಮಾಧ್ಯಮ ವರ್ಗದವ್ರು ಬಂದು ಕೇಳಿದಂಥ ಸಂದರ್ಭದಲ್ಲಿ ನಾವು ಉತ್ತರ ಕೊಡೋದಂಗೆ ಇರೋಕ್ಕಾಗಲ್ಲ. ಯಾಕೆಂದರೆ ನಾನು ಒಂದು ಜವಾಬ್ದಾರಿ ಜಾಗದಲ್ಲಿದ್ದೀನಿ, ಒಂದು ತಾಲೂಕನ್ನ ಪ್ರತಿನಿಧಿಸ್ತಾ ಇದ್ದೀನಿ, ಶಾಸಕನಾಗಿ ಆಯ್ಕೆ ಮಾಡಿದ್ದೀನಿ, ನಿಮ್ಮ ಒಂದು ಆಶೀರ್ವಾದದಿಂದ ಆಗಿದ್ದೀನಿ. ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರು ತಿರಸ್ಕಾರ ಮಾಡೋಕ್ಕಾಗಲ್ಲ. ಮಾಧ್ಯಮದಲ್ಲಿ ಅವ್ರು ಕೇಳಿದಂಥ ಕ್ವಶನ್ ಉತ್ತರ ಕೊಡಬೇಕಾಗ್ತದೆ. ಉತ್ತರ ಕೊಡೋಂಥ ಸಂದರ್ಭದಲ್ಲಿ ಗೊಂದಲದಂಥ ಉತ್ತರ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗಬಾರ್ದು. ಆ ನಿಟ್ಟಿನಲ್ಲಿ ತಾವು ಇವತ್ತೇನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರೆಸಿದಿರಿ, ಒಂದು ಈ ಗೊಂದಲಕ್ಕೆ ತೆರೆ ಎಳೆದು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀರಾ ಅಥವಾ ಇರೋರನ್ನೇ ಮುಂದುವರಿಸ್ತೀರೋ ಅಥವಾ ಯಾರೋ ಹೊಸಬ್ರನ್ನ ಕರ್ಕೊಂಡು ಮಾಡ್ತೀರೋ, ಏನೋ ಒಂದು ಗೊಂದಲಗಳು ಯಾರೂ ಮಾಧ್ಯಮ ಮುಂದೆ ಪಕ್ಷಕ್ಕೆ ಗೊಂದಲ ಆಗದೆ ರೀತಿ ಮಾತಾಡಬಾರ್ದ ರೀತಿಯಲ್ಲಿ ತಾವು ಇವತ್ತು ಬಗೆಹರಿಸಿ ಕಳಿಸ್ಬೇಕು ಅಂತ ಮಾನ್ಯ ಹೈಕಮಾಂಡ್ಗೆ ನಾನು ಮನವಿ ಮಾಡ್ತೀನಿ. ಈಗ ಅವರೇ ಸಂಕ್ರಾಂತಿಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳಿದ್ರಿ. ಸಿಹಿ ಸುದ್ದಿ ಅಂತಂದರೆ ಯಾವುದು ಹೇಳಿದ್ದೆ ನಾನು, ಸೂರ್ಯ ಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿ ಅಂತ. ಅದೇ ರೀತಿ ಪಥ ಬದಲಾವಣೆ ಸೂರ್ಯ ಆಯಿತು, ಅದೇ ರೀತಿ ನಮ್ಮ ಪಥ ಬದಲಾವಣೆಯೂ ಆಗಿದೆ. ನಾವು ಸಹ ಪಕ್ಷದ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಇಷ್ಟು ದಿನ ಪಥ ಆ ಭಾಗದಲ್ಲಿ ಆ ಕಡೆ ಪಥ ಇತ್ತು. ಇವತ್ತು ಹೈಕಮಾಂಡ್ ಕರೆದಿರೋದ್ರಿಂದ ಪಥ ಎಲ್ಲರದ್ದು ದೆಹಲಿ ಕಡೆ ಇದೆ. ಅದೇ ಪಥ ಬದಲಾವಣೆ ಅಂದರೆ ಏನು ಅಂದರೆ ನಮ್ಮದು ಸಹ ಒಂದು ಆಶಾಭಾವನೆ, ದೆಹಲಿ ಕಡೆ ಪಥ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಪೂರ್ವಕವಾಗಿ 16ನೇ ತಾರೀಕಿಗೆ ಕರೆದಿರೋದು, ಮಾಧ್ಯಮದವ್ರು ಉತ್ತರ ಕೊಡೋಕೆ ನನಗೆ ಅನುಕೂಲ ಆಗಿದೆ. ವೈಯಕ್ತಿಕವಾಗಿ ಏನು ಮನವಿ ಮಾಡಿದ್ರೆ ಹೈಕಮಾಂಡ್ಗೆ ಹೇಳಿದ್ನಲ್ಲ, ಈಗ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತೀರಾ ಮಾಡಿ, ಅಥವಾ ಸಿದ್ದರಾಮಯ್ಯವ್ರು ಮುಂದುವರಿಸ್ರಿ, ಅಥವಾ ಯಾರನ್ನಾರು ಬೇರೆ ತಂದು ಮಾಡ್ತೀರಾ ಮಾಡಿರಿ. ಒಟ್ಟು ಈ ಗೊಂದಲ ಬಗೆಹರಿಸ್ರಿ. ಮಾಧ್ಯಮದ ಮುಂದೆ ನಾವು ಸ್ಟೇಟ್ಮೆಂಟ್ ಕೊಡ್ಬೇಡಿ ಅಂತ ನೀವು ಹೇಳೋದು, ಮಾಧ್ಯಮದವ್ರು ಬಂದು ನಮ್ಮನ್ನು ಸಾಮಾನ್ಯವಾಗಿ ಕೇಳಿದ ಸಂದರ್ಭದಲ್ಲಿ ನಾವು ಉತ್ತರ ಕೊಡೋದು ನೀರೋಕ್ಕಾಗಲ್ಲ. 100ಕ್ಕೆ 100 ನಿರೀಕ್ಷೆಯಲ್ಲಿ ಇದ್ದೀವಿ. ಯಾಕೆಂದರೆ ಮಾನ್ಯ ಮಾಧ್ಯಮದ ಮುಖಾಂತರ ಅಥವಾ ಕೆಲವು ಕಡೆ ಮುಖಾಂತರ ಕೇಳಿದ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಏನು 2 ವರ್ಷ ಆಗಿದೆ ಅಂತ ಏನು ಭಾವನೆಗಳು ಬರ್ತಾಯಿತ್ತು. ಆ ನಿಟ್ಟಿನಲ್ಲಿ 2 ವರ್ಷ ಆಗಿದೆ, ಪ್ಲಸ್ 5 ವರ್ಷ 7 ವರ್ಷ ಆಗಿದೆ ಮುಖ್ಯಮಂತ್ರಿಗಳು. ಒಂದು ಅವಕಾಶ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಂಚಿಂದನೂ ಕೊಡಿ ಅಂತ ಮನವಿನೂ ಮಾಡ್ತಾಯಿದ್ವಿ. ಸುಮಾರು ಜನ
ಶಾಸಕರು ಸಚಿವರು ಸಹ ಮಾತಾಡಿದ್ದಾರೆ ಆ ಬಗ್ಗೆ. ಕೊಡ್ತೀರಾ ಕೊಟ್ಬಿಡಿ, ಕೊಡಲ್ಲ ಅಂತ ಹೇಳ್ಬಿಡಿ, ಕ್ಲಿಯರ್ ಆಗಿಬಿಡ್ಲಿ ಅನ್ನೋದು ನಮ್ಮದೊಂದು ಭಾವನೆ. ನೀವಂತೂ ಆಶಾಭಾವನೆಯಲ್ಲಿ ಇದರನ್ನು ನಾನು ಯಾವಾಗಲೂ ಆಶಾಭಾವನೆಯಲ್ಲಿದ್ದೀನಿ. ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಂಡಲ್ಲಿ ಪ್ರಥಮ ನಾನೇ. ಅಲ್ಲ ಹೇಳಿದ್ನಲ್ಲ, ಇಲ್ಲಂತ ನಾನು ವಾಪಸ್ ತಗೊಳ್ಳೋದಿಲ್ಲ, ಇಲ್ಲದ್ದು ಇದು ಹೇಳಿದ್ದನ್ನು ನಾನು ಹೇಳಿಲ್ಲ ಅಂತಲೂ ಹೇಳಿದ್ದಿಲ್ಲ ಸತ್ಯ, ಈಗ ಹೇಳ್ತಿರೋದು ಸತ್ಯ. ಹಾಗೆ ಆಗ್ತಾರೆ. ಅಲ್ಲ ಆಗಲಿ ಅಂತ ನಮ್ಮ ಭಾವನೆ ಇದೆ, ಹಾಗೆ ಆಗ್ತಾರೆ ಅಂತ ಹೈಕಮಾಂಡ್ ಡಿಸಿಷನ್ ತಗೋಬೇಕು, ನಾನು ತಗೊಳಕ್ಕಾಗಲ್ಲ. ಈಗಂತೂ ಸಿಹಿ ಸುದ್ದಿ ಸಿಗೋ ನಿರೀಕ್ಷೆ ಇದೆ. ಅಲ್ಲ ಸಿಹಿ ಸುದ್ದಿನೇ ಒಂದು ಕಡೆ, ಯಾಕೆಂದರೆ ಇಷ್ಟು ವರ್ಷ ಎಲ್ಲೂ ಸಹ ಹೈಕಮಾಂಡ್ ಇಬ್ಬರನ್ನೂ ಕರೆದು ಮಾತಾಡೋ ಒಂದು ವ್ಯವಸ್ಥೆ ಆಗಿರಲಿಲ್ಲ. ಮಾನ್ಯ ಖರ್ಗೆ ಸಾಹೇಬರು ಸಹ ಹೇಳಿದರು, ನಾವು ಇಬ್ಬರನ್ನೂ ಕರೆದು ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸಿ. ಆ ನಿಟ್ಟಿನಲ್ಲಿ ಇವತ್ತು ಕರೆದಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಆಶಾಭಾವನೆ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಆಗ್ಬೋದು ಅಂತ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.